नारायणं निखिलपूर्णं निर्दोषमाप्यतमप्यखिलेषु अर्थैः अस्योद्भवादिदमशेषविशेषतोऽपि वन्द्यं सदा प्रियतं मम सन्नमामि कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून्मम। तपस्वाध्याय शुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनम्। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 13ನೇ ಅಧ್ಯಾಯದ 3ನೇ ಶ್ಲೋಕದ ಅರ್ಥ ಆಗಬೇಕಿದೆ, ಹೌದಾ? ಮೂರನೇ ಶ್ಲೋಕದ ಅರ್ಥ ಆಗಿದೆ ಅಲ್ಲ? ಅರ್ಧ ಆಗಿದೆ. ಬೇಕಾದ್ರೆ ಒಂದ್ಸರ್ತಿ ಇನ್ನೊಂದು ಬ್ರಷ್ ಮಾಡಿದ್ರೆ ಒಳ್ಳೇದು. ಮುಂದಿಂದ ಹೋಗ್ಬೇಕು, ಮುಂದಿನ. ಹೌದು, 4ನೇ ಶ್ಲೋಕ, 13ನೇ ಅಧ್ಯಾಯದ 4ನೇ ಶ್ಲೋಕ. ತತ್ಕ್ಷೇತ್ರಂ ಯಚ್ಚ ಯಾದೃಕ್ಚ ಯದ್ವಿಕಾರಿ ಯತಶ್ಚ ಯತ್ ಸ ಚ ಯೋ ಯತ್ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ಇಷ್ಟೊತ್ತನ್ನ ಎಲ್ಲ ಹೇಳ್ದ. ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞ ಏವ ಚ. ಅರ್ಜುನ ಎಲ್ಲ ಪ್ರಶ್ನೆ ಕೇಳ್ಕೊಂಡು ಬಂದಾಗ ಈ ರೀತಿಗಳೆಲ್ಲ ಇದೆ. ಅದರಲ್ಲಿ ಕ್ಷೇತ್ರ ಅಂತಂದರೆ ಈ ರೀತಿ ಅವ್ಯಕ್ತಾದಿ ತತ್ವಗಳು. ಕ್ಷೇತ್ರಜ್ಞ ಬೇರೆ ಯಾರೂ ಅಲ್ಲ, ಈ ಅವ್ಯಕ್ತಾದಿ ತತ್ವಗಳನ್ನು ಸೃಷ್ಟಿ ಮಾಡಿದಂತಹ ನಾನೇ ಕ್ಷೇತ್ರಜ್ಞ ಅಂತ ಕೃಷ್ಣ ಹೇಳ್ತಾ ಬಂದ. ಈಗ ಅದರ ಬಗ್ಗೆನೇ ಕೃಷ್ಣ ಹೇಳ್ತಾ ಇದ್ದಾನೆ. ತತ್ ಕ್ಷೇತ್ರಂ ಯಚ್ಚ ಯಾದೃಕ್ ಯದ್ವಿಕಾರಿ ಯತಶ್ಚ ಯತ್. ಆ ಕ್ಷೇತ್ರ ಕ್ಷೇತ್ರ ಅಂತ ಏನೆಲ್ಲ ಹೇಳಿದ್ವಿ, ಆ ಕ್ಷೇತ್ರ ಅಂದರೆ ಎಂಥದ್ದಪ್ಪ? ಅದು ಎಂಥದ್ದು, ಹೇಗಿದೆ, ಅದರ ವಿಕಾರಗಳೇನು? ಯದ್ವಿಕಾರಿ, ಅದರ ವಿಕಾರಗಳೇನು? ಯತಶ್ಚ ಯತ್, ಯಾರಿಂದ ಅದು ಪ್ರವೃತ್ತಿಯಾಗತ್ತೆ, ಅದರಲ್ಲಿ ಕಾರ್ಯ ಬರಲಿಕ್ಕೆ ಯಾರು ಕಾರಣ, ಯಾರಿಂದ ಅವೆಲ್ಲ ಕ್ರಿಯಾರೂಪಕ್ಕೆ ಬರ್ತಾ ಇದೆ. ಯತ್ ಪ್ರಭಾವಶ್ಚ, ಅವುಗಳ ಪ್ರಭಾವ ಏನು, ಅವುಗಳ ಪ್ರಭಾವ ಏನು, ಅದನ್ನು ಯಾರು ನಿಯಮನೆ ಮಾಡ್ತಾ ಇದ್ದಾರೆ, ಅವುಗಳ ಪ್ರಭಾವ ಏನು, ಇವೆಲ್ಲವನ್ನೂ ಕೂಡ ನೀನು ನನ್ನಿಂದ ಸಂಕ್ಷೇಪವಾಗಿ ಕೇಳು. ಬಿಡಿಸಿ ಹೇಳಿದರೆ ಬೇಕಾದಷ್ಟು ಇದೆ, ಸದ್ಯಕ್ಕೆ ಸಂಕ್ಷೇಪವಾಗಿ ಕೇಳು, ಯಾಕೆ ಮುಂದೆ ಯುದ್ಧ ಆಡಬೇಕಿದೆ. ಈ ಎಲ್ಲವನ್ನೂ ಕೂಡ ಸಂಕ್ಷೇಪವಾಗಿ ಸಮಾಸೇನ ಮೇ ಶೃಣು, ನನ್ನಿಂದ ನೀನು ಕೇಳು ಎಂಬುದಾಗಿ ಕೃಷ್ಣ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ತತ್ ಕ್ಷೇತ್ರಂ ಯಚ್ಚ ಯಚ್ಚ, ತತ್ ಕ್ಷೇತ್ರಂ ಯಚ್ಚ, ಆ ಕ್ಷೇತ್ರ ಎಂಥದ್ದು. ತತ್ ಕ್ಷೇತ್ರಂ ಯಚ್ಚ, ಆ ಕ್ಷೇತ್ರ ಎಂಥದ್ದು. ಯಾದೃಕ್ ಚ, ಯಾದೃಕ್ ಚ, ಹೇಗಿದೆ. ಯಾದೃಕ್ ಚ, ಹೇಗಿದೆ. ಯಾದೃಕ್ ಚ, ಹೇಗಿದೆ.
ಯದ್ವಿಕಾರಿ ಅದರ ವಿಕಾರಗಳೇನು, ಯದ್ವಿಕಾರಿ ಅದರ ವಿಕಾರಗಳೇನು. ಯತಶ್ಚ ಯತ್ ಯತಶ್ಚ ಯತ್ ಯಾರಿಂದ ಅವುಗಳ ಪ್ರವೃತ್ತಿ ಮತ್ತೆ ಆ ಪ್ರವರ್ತಕ ಯಾರು. ಯಾರಿಂದ ಅವುಗಳಲ್ಲಿ ಪ್ರವೃತ್ತಿ ಮತ್ತು ಅವುಗಳ ಪ್ರವರ್ತಕ ಯಾರು. ಸಚಯಃ ಅವನಾದರೋ, ಸಚಯಃ ಅವನ, ಸಚಯಃ ಅವನ, ಯತ್ ಪ್ರಭಾವಶ್ಚ ಅವನ ಪ್ರಭಾವವೇನು, ಯತ್ ಪ್ರಭಾವಶ್ಚ ಪ್ರಭಾವವೇನು. ಎಲ್ಲದಕ್ಕೂ ಕ್ವಶನ್ ಮಾರ್ಕು. ಕ್ಷೇತ್ರ ಎಂಥದ್ದು, ಹೇಗಿದೆ, ವಿಕಾರಗಳೇನು, ಎಂಥವನಿಂದ ಅವುಗಳಲ್ಲಿ ಪ್ರವೃತ್ತಿ ಮತ್ತು ಆ ಪ್ರವರ್ತಕ ಯಾರು, ಯತ್ ಪ್ರಭಾವಶ್ಚ ಅವನ ಪ್ರಭಾವವೇನು. ತತ್ ಸಮಾಸೇನ ಈ ಎಲ್ಲವನ್ನೂ ಸಂಕ್ಷೇಪವಾಗಿ, ಈ ಎಲ್ಲವನ್ನೂ ಸಂಕ್ಷೇಪವಾಗಿ ಮೇ ಶೃಣು ನನ್ನಿಂದ ಕೇಳು. ಮೇ ಶೃಣು ನನ್ನಿಂದ ಕೇಳು. ಪ್ರಶ್ನೆ ಇದ್ರೆ ಕೇಳಿ, ಇಲ್ಲಾದ್ರೆ ಮುಂದೆ ಹೋಗೋಣ. ಸರಿ, ಮುಂದೆ ಹೋಗೋಣ. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈಃ ಬ್ರಹ್ಮಸೂತ್ರಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತಂ. ನೋಡಿ, ನಾನು ಹೇಳುವಂಥದ್ದು ಯೋ ಕೃಷ್ಣ ಹೇಳ್ಬಿಡ್ತಾನೆ ನಂಬಬೇಕು, ಸರಿ, ಕೃಷ್ಣ ಪರಮಾತ್ಮ ಸರಿ, ಅಷ್ಟೇ ಅಲ್ಲ, ಈ ಒಂದು ಕ್ಷೇತ್ರದ ಬಗ್ಗೆ ಅರ್ಥಾತ್ ಅವ್ಯಕ್ತ ತತ್ವಗಳ ಬಗ್ಗೆ, ಅವುಗಳ ಪ್ರವೃತ್ತಿಯ ಬಗ್ಗೆ, ಅವುಗಳಲ್ಲಿ ಪ್ರವೃತ್ತಿಯನ್ನು ತರುವಂತಹ ವ್ಯಕ್ತಿಯ ಬಗ್ಗೆ, ಅವುಗಳ ವಿಕಾರಗಳ ಬಗ್ಗೆ ಬರೀ ನಾನು ಹೇಳ್ತೀನಿ ನಂಬಬೇಡ, ಋಷಿಗಳೂ ಬಗೆ ಬಗೆಯಾಗಿ ಅದರ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಋಷಿಭಿಹಿ ಬಹುಧಾ ಗೀತಂ, ಅನೇಕ ಮಹಾ ಸಪ್ತ ಋಷಿಗಳೇ ಮೊದಲಾದಂತಹ ಅನೇಕ ಋಷಿಗಳು ಎಲ್ಲರೂ ಕೂಡ ಅದರ ಬಗ್ಗೆ ಅವರವರ ಅಭಿಪ್ರಾಯಕ್ಕೆ ತಕ್ಕ ಹಾಗೆ ಹೇಳಿದ್ದಾರೆ. ಛಂದೋಭಿರ್ವಿವಿಧೈಃ ಪೃಥಕ್, ಪೃಥಕ್ ಛಂದೋಭಿಃ ವಿವಿಧೈಃ, ನಾನಾ ವೇದಗಳಿಂದ ಪ್ರತ್ಯೇಕವಾಗಿ ವರ್ಣಿಸಲ್ಪಟ್ಟಿದೆ. ಈಗ ಸಮೂಹವಾಗಿ ಒಟ್ಟಿಗೇನೆ ಬರೀ ಕ್ಷೇತ್ರ ಅಂತ ಹೇಳಿ ವರ್ಣಿಸಿಲ್ಲ. ಅವ್ಯಕ್ತ ತತ್ವ ಏನು, ಮಹತ್ತತ್ವದ ತತ್ವ ಏನು, ಅಹಂಕಾರ ತತ್ವ ಏನು, ಅದು ಹೇಗೆ, ಯಾರಿಂದ ಅದು ಸೃಷ್ಟವಾದದ್ದು, ಅದರ ವಿಕಾರಗಳೇನು, ಅದರ ಸ್ವಭಾವಗಳೇನು, ಅದರ ಪರಿಣಾಮ ಏನು ಅಂತ ಹೇಳಿ ಈ ರೀತಿ ಪ್ರತಿಯೊಂದು ತತ್ವಗಳಿಗೂ ಬೇರೆ ಬೇರೆಯಾದ ಶ್ರುತಿ ಇದೆ. ಸಮೂಹವಾಗಿ ವರ್ಣನೆ ಮಾಡಿಲ್ಲ, ಇಂತಹ ತತ್ವಗಳಿವೆ ಅಂತ ಹೇಳಿಲ್ಲ. ಪ್ರತ್ಯೇಕವಾದ ತತ್ವಗಳನ್ನು ಅನೇಕ ವೇದಗಳು ಹೇಳ್ತಾ ಇವೆ. ಅಷ್ಟೇ ಅಲ್ಲ, ಹೇತುಮದ್ಭಿಶ್ಚ ಬ್ರಹ್ಮಸೂತ್ರ ಪದೈಶ್ಚ, ಯುಕ್ತಿಗಳಿಂದ ಕೂಡಿರುವಂತಹ, ಯುಕ್ತಿಗಳಿಂದ ಯುಕ್ತವಾದ ಬ್ರಹ್ಮಸೂತ್ರಗಳಿಂದಲೂ ಕೂಡ ಅವುಗಳ ಬಗ್ಗೆ ನಿರ್ಣೀತವಾಗಿದೆ.
ಬ್ರಹ್ಮಸೂತ್ರ ಪದಗಳಿಂದಲೂ ಅವುಗಳ ಬಗ್ಗೆ ವರ್ಣಿತವಾಗಿದೆ ಅವುಗಳು. ಆದ್ದರಿಂದ ಅಂಥದ್ದನ್ನ ನಾನು ಹೇಳ್ತೇನೆ, ನೀನು ಕೇಳು ಎಂಬುದಾಗಿ ಕೃಷ್ಣ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಋಷಿಭಿಃ, ಆ ಕ್ಷೇತ್ರ ಸ್ವರೂಪವು ಋಷಿಗಳಿಂದ, ಆ ಕ್ಷೇತ್ರ ಸ್ವರೂಪವು ಋಷಿಗಳಿಂದ, ಋಷಿಭಿಃ, ಆ ಕ್ಷೇತ್ರ ಸ್ವರೂಪವು ಋಷಿಗಳಿಂದ ಬಹುಧಾ, ಅನೇಕ ಪ್ರಕಾರವಾಗಿ, ಬಹುಧಾ ಅನೇಕ ಪ್ರಕಾರವಾಗಿ, ಗೀತಂ ಹೇಳಲ್ಪಟ್ಟಿದೆ, ಗೀತಂ ಹೇಳಲ್ಪಟ್ಟಿದೆ. ವಿವಿಧೈಃ ಛಂದೋಭಿಃ, ವಿವಿಧೈಃ ಛಂದೋಭಿಃ, ನಾನಾ ವೇದಗಳಿಂದಲೂ, ನಾನಾ ವೇದಗಳಿಂದಲೂ ಪೃಥಕ್ ಪ್ರತ್ಯೇಕವಾಗಿ, ಪೃಥಕ್ ಪ್ರತ್ಯೇಕವಾಗಿ, ಗೀತಂ ಇನ್ನೊಮ್ಮೆ ಅನ್ವಯ ಮಾಡ್ಕೊಳ್ಬೇಕು, ಗೀತಂ ಹೇಳಲ್ಪಟ್ಟಿದೆ. ಗೀತಂ ಹೇಳಲ್ಪಟ್ಟಿದೆ. ಹೇತುಮದ್ಭಿಶ್ಚ, ಹೇತುಮದ್ಭಿಃ, ಹೇತುಮದ್ಭಿಃ ಯುಕ್ತಿಗಳಿಂದ ಯುಕ್ತವಾದ, ಯುಕ್ತಿಗಳಿಂದ ಯುಕ್ತವಾದ, ಬ್ರಹ್ಮಸೂತ್ರ ಪದೈಃ ಚ ಚೈವ, ಬ್ರಹ್ಮಸೂತ್ರ ಪದೈಃ ಚೈವ, ಬ್ರಹ್ಮಸೂತ್ರ ಪದೈಃ ಚೈವ, ಬ್ರಹ್ಮಸೂತ್ರ ಪದಗಳಿಂದಲೂ ಕೂಡ, ಬ್ರಹ್ಮಸೂತ್ರ ಪದಗಳಿಂದಲೂ ಕೂಡ ವಿನಿಶ್ಚಿತಂ ನಿರ್ಣೀತವಾಗಿದೆ, ವಿನಿಶ್ಚಿತಂ ನಿರ್ಣೀತವಾಗಿದೆ. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ ಅನೇಕ ವೇದಗಳು ಅಂತಂದ್ರೆ ವೇದಗಳು ಅಂತನಾ? ಒಂದೇ ನಿಮಿಷ, ಒಬ್ಬೊಬ್ಬರೇ ಕೇಳಿ. ಏನು ಇಲ್ಲಿ ಅನೇಕ ವೇದಗಳು ಅಂತಂದ್ರೆ ಇರೋದು 4 ವೇದ ಅಲ್ವಾ? ಅನೇಕ ವೇದಗಳು ಅಂತ ಈ 4 ವೇದ ಬಗ್ಗೆ ಹೇಳ್ತಾ ಇದಾರಲ್ವಾ? ಇಲ್ಲಿ ಎಕ್ಸಾಂಪಲ್ ಕೊಟ್ಟಿಲ್ಲ, ಸರಿನಾ? ಅಂದ್ರೆ ಅದಕ್ಕೆ ಆಯಾಯ ತತ್ವಗಳನ್ನೇ ಪ್ರತಿಪಾದನೆ ಮಾಡುವಂತಹ
ವೇದಗಳಿವೆ ಅಂತರ್ಥ. ಅಂದ್ರೆ ಆ ವೇದದಲ್ಲಿ ಇರುವಂತ ಒಂದೊಂದು ರುಕ್ಕುಗಳು ಅಂತರ್ಥ ಅಷ್ಟೇ. ಅಲ್ಲಿ ಛಂದೋಭಿ ಅಂತಂದ್ರೆ ಛಂದಸ್ ಅಂತ ಬರುತ್ತಲ್ಲ, ಆ ಛಂದಸ್ ರೆಫರ್ ಮಾಡ್ತಾ ಇದಾರೆ ಆ ಅಥವಾ ವೇದ ರೆಫರ್ ಛಂದೋಭಿಹಿ ಮಾಡ್ತಾರೆ? ಅಂತಂದ್ರೆ ಅನೇಕ, ಈಗ ಗಾಯತ್ರಿ ಛಂದಸ್ಸು, ಉಷ್ಣಿಕ್ ಛಂದಸ್ಸು, ಜಗತಿ ಛಂದಸ್ಸು, ಇಂತಹ ಛಂದಸ್ಸಿನಿಂದ ಕೂಡಿರುವಂತಹ ವೇದಗಳು ಅಂತ ಅರ್ಥ. ಸರಿನಾ? ಥ್ಯಾಂಕ್ಸ್ ಆಚಾರ್ಯ. ಹಾ, ರಮಾದೇವಿಯವರೇ ಏನೋ ಕೇಳ್ತಿದ್ರಿ? ಇಲ್ಲ, ನಾನು ಅದೇ ಪ್ರಶ್ನೆ ಕೇಳ್ಕೊಂಡಿದ್ದೆ. ಅದೇ ಕೇಳ್ತಿದ್ರು. ಹಾ. ಸರಿ. ಅಂದ್ರೆ ಇಂತಹ ಛಂದಸ್ಸುಗಳು, ಸರಿನಾ, ಆಯಾಯ ಛಂದಸ್ಸಿನಿಂದ ಯುಕ್ತವಾದ ವೇದಗಳು ಅಂತ ಅರ್ಥ. ಸರಿ, ಮುಂದೆ ಹೋಗೋಣ. ಈಗವನು ಹೇಳಲಿಕ್ಕೆ ಹೋಗ್ತಾ ಇದ್ದಾನೆ. ಇಲ್ಲಿ ಎರಡು ಶ್ಲೋಕವನ್ನು ಒಟ್ಟಿಗೆ ಹೇಳಬೇಕಿಲ್ಲಿ. 6, 7 ಮಹಾಭೂತಾನ್ಯಹಂಕಾರೋ, ಯಾವ್ದು ಆ ಕ್ಷೇತ್ರ, ಅದರ ಬಗ್ಗೆ ಹೇಳ್ತಾ ಇದ್ದಾನೆ. ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯಗೋಚರಾಃ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ಇಲ್ಲಿ ನೋಡಿ, ಮಹಾಭೂತಾನಿ, ಪಂಚಮಹಾಭೂತಗಳು ಗೊತ್ತಿದೆ: ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ. ಅಹಂಕಾರ ತತ್ವ ಅಂತ ಒಂದು. ಮಹಾಭೂತಾನಿ ಅಹಂಕಾರ ತತ್ವ, ಮಹತ್ತತ್ವ, ಅವ್ಯಕ್ತಮೇವ ಚ. ಅವ್ಯಕ್ತ ತತ್ವ, ಮಹತ್ತತ್ವ, ಅವ್ಯಕ್ತ ತತ್ವ, ಅಹಂಕಾರ ತತ್ವ. ಬುದ್ಧಿ ಅಂತ ಹೇಳಿದ್ದಾರೆ ಇಲ್ಲಿ. ಇದನ್ನ ಅಂತಃಕರಣ ಅಂತ ಅರ್ಥ. ಅಯ್ಯೋ, ಬಹಳ ಅಂತಃಕರಣ ಇದೆ ನಮಗೆ ನಮ್ಮ ಮೊಮ್ಮಗನ ಮೇಲೆ. ಹೌದು, ಅದೇ ಅಂತಃಕರಣ. ಮನಸ್ಸಿನ ಒಂದು ಸೂಕ್ಷ್ಮವಾದ ಒಂದು ಸ್ವಭಾವ ಅಂತಃಕರಣ. ಇನ್ನೊಂದು ಇಲ್ಲಿ ಹೇಳಬೇಕು ಅಂತಂದ್ರೆ, ಬುದ್ಧಿ ಎಂಬುದು ಒಂದು ಅಂತಃಕರಣದ ಒಂದು ಪ್ರಭೇದ. ಅದು ಏನು ಗೊತ್ತಾ? ಈಗ ಬಾಹ್ಯಕರಣ ಅಂತ 4 ಇದೆ. ಬಾಹ್ಯಕರಣ ಹೇಗೆ 5 ಇದೆನೋ ನಮ್ಮ ಕರಣ ಇಂದ್ರಿಯಗಳು ಹೊರಗಡೆ, ಹಾಗೆ ಅಂತಃಕರಣ ಅಂತ 4 ಇದೆ ಅಂತೆ. ಯಾವ್ದ್ಯಾವುದು ಒಳಗಡೆ ಇರುವಂತಹ ಕರಣಗಳು, ಇಂದ್ರಿಯಗಳು ಅಂತಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ನೋಡಿ, ಚಿತ್ತ ಬೇರೆ, ಮನಸ್ಸು ಬೇರೆ. ನಾವು ಚಿತ್ತ ಮನಸ್ಸು ಅಂತ ಇಟ್ಕೊಂಡ್ಬಿಟ್ಟಿರ್ತೇವೆ, ಸರಿನಾ? ಚಿತ್ತ ಅಂದ್ರೆ ಜ್ಞಾನ ಅಂತ ಅರ್ಥ. ಅದು ಚಿತ್ತ ಜ್ಞಾನಿ ಅಂತಾನೆ ಧಾತು. ಮನಸ್ಸು ಬೇರೆ, ಬುದ್ಧಿ ಬೇರೆ, ಅಹಂಕಾರ ಬೇರೆ, ಚಿತ್ತ ಬೇರೆ. ಇದು ಒಳಗಡೆ ಇರುವಂತ, ಅದಕ್ಕೆ ಅಂತಹ ಕರಣ, ಒಳಗಡೆ ಇರುವಂತಹ ಇಂದ್ರಿಯಗಳು. ಮನಸ್ಸೇನ್ ಮಾಡುತ್ತೆ ಅಂತಂದ್ರೆ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಮೊಟ್ಟ ಮೊದಲಿಗೆ ಸಂಶಯವನ್ನ ಉಂಟು ಮಾಡುತ್ತೆ. ಅದೇ ಅದರ ಕೆಲಸ. ಈ ಕೆಲಸದಿಂದ ನನಗೇನು ಪ್ರಾಫಿಟ್ಟೋ ಲಾಸೋ, ಮನಸ್ಸಿನ ಕೆಲಸ ಅದು. ಇಲ್ಲ ಆಚಾರ್ಯ, ನಮ್ಗೆ ತುಂಬಾ ವಿಶ್ವಾಸ ಇದೆ, ಹಾಗೇ ಆಗತ್ತೆ, ಸಾಧ್ಯವೇ ಇಲ್ಲ. ಫಸ್ಟಿಗೆ ಮೊಟ್ಟ ಮೊದಲಿಗೆ
ಪರಮಾತ್ಮನ ನಂಬಬೇಕು ಅನ್ನೋದಕ್ಕಿಂತ ಈಗೇನೋ ನಂಬಿಕೆ ಬಂದಿದೆ, ಈಗ ಸಂಶಯ ಬರದಿರಬಹುದು. ಆದರೆ ಮೊಟ್ಟ ಮೊದಲಿಗೆ ಏನು ಪರಮಾತ್ಮನ ವಿಶ್ವಾಸ ಮಾಡಬೇಕು ಅನ್ನುವಂತಹ ದೃಢವಾದ ನಿಶ್ಚಯ ಬರೋದಕ್ಕಿಂತ ಮುಂಚೆ ಮೊದಲಿಗೆ ಸಂಶಯ ಮಾತ್ರ ಬಂದೇ ಬಂದಿತ್ತು. ಮನಸ್ಸಿನ ಕೆಲಸವೇ ಅದು. ಯಾವುದೇ ಕೆಲಸವನ್ನು ಮಾಡಲಿ ನಮ್ಮ ಮೊದಲ ಹೆಜ್ಜೆ ಸಂಶಯದ ಕಡೆಗೆ ಹೋಗುತ್ತೆ. ಬುದ್ಧಿ ಏನು ಮಾಡುತ್ತೆ? ನಿಶ್ಚಯ ಮಾಡುತ್ತೆ, ಇದು ಸರಿಯಾದ ದಾರಿ ಅಂತ. ಅಹಂಕಾರ ದುರಹಂಕಾರ ಅಂತಾರೆ. ಏನು ಅಹಂಕಾರ ಅಂದರೆ ಕರ್ತೃತ್ವದ ಪ್ರಜ್ಞೆಯನ್ನ ಮೂಡಿಸುತ್ತೆ. ಕರ್ತೃತ್ವದ ಪ್ರಜ್ಞೆಯನ್ನ ಮೂಡಿಸುತ್ತೆ. ಈ ಕೆಲಸ ನನಗೆ ಸಂಬಂಧಪಟ್ಟಿದ್ದು, ನಾನು ಇದನ್ನ ಮಾಡಲೇಬೇಕು, ನನ್ನಿಂದ ಆಗುವಂತಹ ಕೆಲಸ ಅಂತ ಇದು ಕರ್ತೃತ್ವದ ಪ್ರಜ್ಞೆಯನ್ನ ಮೂಡಿಸುತ್ತೆ ಅಹಂಕಾರ. ಚಿತ್ ಅಂತ ಹೇಳಿದೆ. ಚಿತ್ ಅಂತಂದ್ರೆ ಜ್ಞಾನ ಬಂದ ಆದ್ಮೇಲೆ ನಮಗೆ ಸ್ಮರಣೆ ಬರುತ್ತೆ. ಹಾಗಾದ್ರೆ ಚಿತ್ತಿನ ಕೆಲಸ ಏನು ಅಂತಂದ್ರೆ ಸ್ಮರಣೆಯನ್ನ ತಂದುಕೊಡುವಂತಹ ಕೆಲಸ. ನಿಮಗೆ ಜ್ಞಾಪಕ ಬರ್ತಾ ಇಲ್ಲ ಆಚಾರ್ಯ, ಬಹಳ ದಿನ ಆಯಿತು ಹೋಗಿದ್ರೆ, ನಿಮ್ಮ ಒಳಗಡೆ ಇರುವಂತಹ ಆ ಚಿತ್ತೆಂಬ ಕರಣ ಫೇಲ್ಯೂರ್ ಆಗಿದೆ ಅಂತ ಅರ್ಥ. ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅಂತ ಅರ್ಥ. ನಮಗೆ ಇದೋ ಅದೋ ಅಂತೇಳಿ ಬಹಳ ಸಂಶಯ ಆಗ್ತಾ ಇದೆ ಅಂದ್ರೆ ಮನಸ್ಸಿನ ಕೆಲಸ ನಡೀತಾ ಇದೆ ಅಂತ ಅರ್ಥ. ಮನಸ್ಸು ಬಿಡಿ, ಅದು ಯಾವಾಗಲೂ ಕೆಲಸ ಮಾಡ್ತಾನೇ ಇರ್ತದೆ. ಮಲ್ಕೊಂಡಾಗಲೂ ಕೂಡ ಕನಸಿನಲ್ಲಿ ಮಾಡ್ತಾ ಇರ್ತದೆ. ಬುದ್ಧಿ ನಿಶ್ಚಯ ಬಹಳ ಕಷ್ಟ. ಈ ಒಂದು ಕೆಲಸದಿಂದ ನನಗೆ ಉತ್ತರೋತ್ತರ ಅಭಿವೃದ್ಧಿ ಆಗತ್ತೆ ಅನ್ನುವಂಥದ್ದು. ಇದಕ್ಕೆ ಅಹಂಕಾರ, ಇದಂತರೂ ಮೊಟ್ಟ ಮೊದಲಿಗೆ ಇರ್ತದೆ ನಮಗೆಲ್ಲರಿಗೂ. ನಾನೇ ಎಲ್ಲ ಮಾಡಿದ್ದು, ನಾನೇ ಪಾಠ ಮಾಡಿದ್ದು ಅನ್ನುವಂತಹ ಸ್ವತಂತ್ರ ಕರ್ತೃತ್ವದ ಪ್ರಜ್ಞೆ ಇರ್ತದೆ. ಬರೀ ಕರ್ತೃತ್ವದ ಅಲ್ಲ, ಅಷ್ಟು ನಮಗೆ ಪರಾಧೀನ ಕರ್ತೃತ್ವದ ಪ್ರಜ್ಞೆಯನ್ನು ಮೂಡಿಸುವುದು ಅಹಂಕಾರ. ಸ್ವತಂತ್ರ ಕರ್ತೃತ್ವ ಪ್ರಜ್ಞೆಯನ್ನು ಮೂಡಿಸುವುದೇ ದುರಹಂಕಾರ. ನಾವೇ ಸ್ವತಂತ್ರರು ಅಂತ ಏನು ಹಾರಾಡ್ತಿರ್ತಾರೆ ಅವರೆಲ್ಲ ದುರಹಂಕಾರಿಗಳು. ಇದು ಕರ್ತೃತ್ವದ ಪ್ರಜ್ಞೆಯನ್ನು ಮೂಡಿಸುತ್ತೆ. ಪರಮಾತ್ಮ ಅಧೀನವಾಗಿ ನನ್ನಲ್ಲಿ ಒಂದು ಕರ್ತೃತ್ವ ಅನ್ನುವಂತಹ ವಿಶೇಷ ಗುಣ ಇದೆ, ಅದರಿಂದಾಗಿ ನಾನು ಕೆಲಸವನ್ನು ಮಾಡಬೇಕು, ನನಗೆ ಸಂಬಂಧಪಟ್ಟಿದ್ದ ಕೆಲಸ ಅಂತ. ಈ ರೀತಿ ಒಳಗಡೆಯೂ ಕೂಡ ಅನೇಕ ಕರಣಗಳಿವೆ. ಅವುಗಳನ್ನೇ ಅಂತಃಕರಣ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಅದಕ್ಕೆ ನಿಷಿದ್ಧವಾದ ಪದಾರ್ಥಗಳನ್ನು ತಿನ್ನಬಾರದು. ಯಾಕೆ? ಒಳಗಿರುವ ಅಂತಃಕರಣಗಳು ಫೇಲ್ಯೂರ್ ಆಗ್ತವೆ. ಅಹಂಕಾರ ದುರಹಂಕಾರ ಆಗತ್ತೆ, ಬುದ್ಧಿ ದುರ್ಬುದ್ಧಿ ಆಗತ್ತೆ, ಮನಸ್ಸು ಮೊದಲೇ ನೀವು ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿದ್ರೇನೆ ಸಂಶಯವನ್ನು ಉಂಟು ಮಾಡ್ತದೆ. ಅದರ ಕೆಲಸವೇ ಅದು ಮನಸ್ಸಿನದ್ದು. ತಾಮಸ ಆಹಾರವನ್ನು ಸ್ವೀಕಾರ ಮಾಡಿದರೆ ಹರಯೇ ನಮಃ. ಚಿತ್ ಯಾವುದೂ ಕೂಡ ಸ್ಮರಣೆಗೆ ಬರೋದಿಲ್ಲ. ಸ್ಮೃತಿಗೆ ಕಾರಣವಾದದ್ದು ಚಿತ್, ಸ್ಮರಣೆಯೇ ಬರೋದಿಲ್ಲ. ಇದು ಅಂತಃಕರಣದ ಪ್ರಭೇದ. ಹೌದಾ? ಅವ್ಯಕ್ತ ತತ್ವ, ಅಹಂಕಾರ ತತ್ವ. ಇಂದ್ರಿಯಾಣಿ ದಶೈಕಂಚ, 10 ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚಚೇಂದ್ರಿಯ ಗೋಚರಾಹ. ಆ ಪಂಚಜ್ಞಾನೇಂದ್ರಿಯಗಳಿಗೆ ವಿಷಯವಾದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇಚ್ಛಾ, ಅದು ಬೇಕು ಅಂತ ಇಚ್ಛೆ. ಸಿಗದೇ ಇದ್ದಾಗ ಆ ವ್ಯಕ್ತಿ ನಮಗೆ ಅದು ಕೊಡದೇ ಇದ್ದಾಗ ದ್ವೇಷ, ಸಿಕ್ಕಾಗ ಸುಖ, ಸಿಗದೇ ಇದ್ದಾಗ ದ್ವೇಷಯುಕ್ತವಾದ ದುಃಖ. ದ್ವೇಷಯುಕ್ತವಾದ ದುಃಖ. ಅದೇ ರೀತಿ ಶರೀರ, ಚೇತನ, ಮನಸ್ಸು, ಮನೋವ್ಯಾಪ್ತಿ. ಸಂಘಾತ ಅಂದರೆ ಶರೀರ ಅಂತ ಅರ್ಥ. ಯಾಕೆ? ಸಮ್ಯಕ್ ಘಾತಯತಿ, ಅನೇಕ ನೋವುಗಳನ್ನು ನಮ್ಮ ಆತ್ಮಕ್ಕೆ ಕೊಡುತ್ತೆ. ಸಂಘಾತ ಶರೀರ, ಚೇತನ ನಮ್ಮ ಮನಸ್ಸಿನ ವ್ಯಾಪ್ತಿ, ಮನಸ್ಸಲ್ಲ. ಮತ್ತೆ ಧೃತಿ, ಧೈರ್ಯ, ಈ ಎಲ್ಲವನ್ನೂ ಸೇರಿಸಿದಾಗ ಅದು ಒಂದು ಕ್ಷೇತ್ರ ಅಂತ ಆಗತ್ತೆ.
ಇಂತಹ ಕ್ಷೇತ್ರವನ್ನು ನಾನು ಸಮಾಸೇನ ಸವಿಕಾರಂ ಉದಾಹೃತಂ, ಬಹಳ ಸಂಕ್ಷೇಪವಾಗಿ ಅದರ ಒಂದು ವಿಕಾರವನ್ನು ನಾನು ಬಹಳ ಸಂಕ್ಷೇಪವಾಗಿ ಹೇಳಿದ್ದೇನೆ, ಉದಾಹರಿಸಿದ್ದೇನೆ, ಕೇಳು ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಇದರ ಅರ್ಥವನ್ನು ನಾಳೆ ಪಾಠ ಇಲ್ಲ, ಸೋಮವಾರದ ಪಾಠದಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ.